ಹೆಲೋ ನಮಸ್ಕಾರ ಸ್ನೇಹಿತರೆ. ನಾವು ಸಾಮಾನ್ಯವಾಗಿ ಜೀವನದಲ್ಲಿ ಹೆಚ್ಚು ಮಾತನಾಡಿದರೆ ಮಾತ್ರ ನಾವು ಬಲಿಷ್ಠ ಎಂದು ಭಾವಿಸುತ್ತೇವೆ. ಆದರೆ ನಿಜವಾದ ಜ್ಞಾನ ಏನು ಗೊತ್ತಾ? ಕೆಲ ಸಮಯದಲ್ಲಿ ಮಾತನಾಡುವುದಕ್ಕಿಂತ ಮೌನವಾಗಿರುವುದು ತುಂಬ ಶಕ್ತಿಯುತ. ಶ್ರೀಕೃಷ್ಣ ಹೇಳುವ ಒಂದು ಮಹತ್ವದ ಜೀವನ ಪಾಠ ಏನೆಂದರೆ, ಸರಿಯಾದ ಸಮಯದಲ್ಲಿ ಮಾತನಾಡುವುದು ಜ್ಞಾನವಾಗಿದ್ದರೆ ಸರಿಯಾದ ಸಮಯದಲ್ಲಿ ಮೌನವಾಗಿರುವುದು ಮಹಾಜ್ಞಾನ. ಹಾಗಾದರೆ ಜೀವನದಲ್ಲಿ ಯಶಸ್ಸು ಮತ್ತು ಶಾಂತಿ ಪಡೆಯಲು ಯಾವ 8 ಸಂದರ್ಭಗಳಲ್ಲಿ ಮೌನವಾಗಿರಬೇಕು ಎಂಬುದನ್ನು ಈಗ ನೋಡೋಣ. 1. ಕೋಪ ಬಂದಾಗ ಮೌನವಾಗಿರಿ. ನಮಗೆ ಕೋಪ ಬಂದಾಗ ನಾವು ಹೇಳುವ ಮಾತುಗಳು ಬಹಳಷ್ಟು ಬಾರಿ ನಿಯಂತ್ರಣದಲ್ಲಿರುವುದಿಲ್ಲ. ಆ ಸಮಯದಲ್ಲಿ ನಾವು ಹೇಳುವ ಒಂದು ಮಾತು ನಮ್ಮ ಸಂಬಂಧವನ್ನು ಶಾಶ್ವತವಾಗಿ ಹಾಳು ಮಾಡಬಹುದು. ಆದ್ದರಿಂದ ಕೋಪ ಬಂದಾಗ ತಕ್ಷಣ ಪ್ರತಿಕ್ರಿಯಿಸುವ ಬದಲು ಸ್ವಲ್ಪ ಸಮಯ ಮೌನವಾಗಿರಿ. ಕೋಪ ಕಡಿಮೆಯಾದ ನಂತರ ಮಾತನಾಡಿದರೆ ಸಮಸ್ಯೆ ದೊಡ್ಡದಾಗುವುದಿಲ್ಲ. 2. ಯಾರಾದರೂ ನಿಮ್ಮನ್ನು ಅವಮಾನಿಸಿದಾಗ, ಕೆಲವರು ಉದ್ದೇಶಪೂರ್ವಕವಾಗಿ ನಮ್ಮನ್ನು ಅವಮಾನಿಸಲು ಪ್ರಯತ್ನಿಸುತ್ತಾರೆ. ಅಂತಹ ಸಂದರ್ಭಗಳಲ್ಲಿ ತಕ್ಷಣ ಉತ್ತರ ಕೊಟ್ಟರೆ ವಾದ ಜಗಳ ಆಗಬಹುದು. ಆದರೆ ಮೌನವಾಗಿದ್ದರೆ ಅವರು ಹೇಳಿದ ಮಾತಿನ ಮೌಲ್ಯವೇ ಕಡಿಮೆಯಾಗುತ್ತದೆ. ಕೆಲವೊಮ್ಮೆ ಮೌನವೇ ದೊಡ್ಡ ಉತ್ತರ. 3. ನಿಮ್ಮ ಕನಸು ಮತ್ತು ಯೋಜನೆಗಳ ಬಗ್ಗೆ. ನಿಮ್ಮ ಜೀವನದ ಗುರಿ, ಕನಸು, ಯೋಜನೆಗಳನ್ನು ಎಲ್ಲರಿಗೂ ಹೇಳುವುದು ಒಳ್ಳೆಯದಲ್ಲ. ಕೆಲವರು ನಮ್ಮನ್ನು ಪ್ರೋತ್ಸಾಹ ಮಾಡಬಹುದು, ಆದರೆ ಕೆಲವರು ನಮ್ಮ ಆತ್ಮವಿಶ್ವಾಸವನ್ನು ಕಡಿಮೆ ಮಾಡುವ ಮಾತು ಹೇಳಬಹುದು. ಆದ್ದರಿಂದ ನಿಮ್ಮ ಯೋಜನೆಗಳನ್ನು ಮೊದಲು ಕಾರ್ಯರೂಪಕ್ಕೆ ತಂದು ನಂತರವೇ ಹೇಳುವುದು ಉತ್ತಮ. 4. ಮೂರ್ಖರ ಜೊತೆ ವಾದ ಮಾಡುವಾಗ. ಒಬ್ಬ ಬುದ್ಧಿವಂತ ವ್ಯಕ್ತಿ ಮೂರ್ಖನ ಜೊತೆ ವಾದ ಮಾಡಿದರೆ ಹೊರಗಿನಿಂದ ನೋಡುತ್ತಿರುವವರಿಗೆ ಇಬ್ಬರೂ ಒಂದೇ ರೀತಿ ಕಾಣುತ್ತಾರೆ. ಯಾಕೆಂದರೆ ಮೂರ್ಖನು ಲಾಜಿಕ್ ಅಥವಾ ಸತ್ಯವನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ. ಆದ್ದರಿಂದ ಅಂತಹ ಸಂದರ್ಭಗಳಲ್ಲಿ ವಾದ ಮಾಡುವುದಕ್ಕಿಂತ ಮೌನವಾಗಿರುವುದು ಉತ್ತಮ. 5. ಯಾರಾದರೂ ದುಃಖದಲ್ಲಿರುವಾಗ. ಯಾರಾದರೂ ದುಃಖದಲ್ಲಿದ್ದಾಗ ಅವರಿಗೆ ಅನೇಕ ಸಲಹೆ ಕೊಡುವುದು ಅಗತ್ಯವಿಲ್ಲ. ಕೆಲವೊಮ್ಮೆ ಅವರ ಜೊತೆ ಮೌನವಾಗಿ ಕುಳಿತುಕೊಳ್ಳುವುದೇ ಅವರಿಗೆ ದೊಡ್ಡ ಬೆಂಬಲ. ಮೌನದಲ್ಲಿ ಇರುವ ಸಹಾನುಭೂತಿ 1000 ಮಾತಿಗಿಂತ ಹೆಚ್ಚು ಶಕ್ತಿ ಹೊಂದಿರುತ್ತದೆ. 6. ನಿಮ್ಮ ಯಶಸ್ಸಿನ ಬಗ್ಗೆ. ನಾವು ಸಾಧಿಸಿದ ಯಶಸ್ಸನ್ನು ಎಲ್ಲರಿಗೂ ಹೇಳಿಕೊಂಡು ತಿರುಗಿದರೆ ಅವರಿಗೆ ಅಸೂಯೆ ಹುಟ್ಟಬಹುದು. ನಿಮ್ಮ ಯಶಸ್ಸನ್ನು ಹೇಳುವುದಕ್ಕಿಂತ ನಿಮ್ಮ ಕೆಲಸವೇ ನಿಮ್ಮ ಬಗ್ಗೆ ಮಾತನಾಡಲಿ, ಅದೇ ನಿಜವಾದ ಮಹತ್ವ. 7. ಗಾಸಿಪ್ ಅಥವಾ ಕೆಟ್ಟ ಮಾತು ನಡೆಯುವಾಗ. ಯಾರದಾದರೂ ಬಗ್ಗೆ ಕೆಟ್ಟ ಮಾತು ಅಥವಾ ಗಾಸಿಪ್ ನಡೆಯುತ್ತಿರುವಾಗ ಅದರೊಳಗೆ ಸೇರಿಕೊಳ್ಳುವುದು ಸರಿಯಲ್ಲ. ಅದು ನಮ್ಮ ವ್ಯಕ್ತಿತ್ವವನ್ನು ಕಡಿಮೆ ಮಾಡುತ್ತದೆ. ಅಂತಹ ಸಂದರ್ಭದಲ್ಲಿ ಮೌನವಾಗಿರುವುದು ಉತ್ತಮ. 8. ಮಾತನಾಡುವುದರಿಂದ ಸಮಸ್ಯೆ ಹೆಚ್ಚಾಗುವಾಗ. ಕೆಲವೊಮ್ಮೆ ಒಂದು ಮಾತು ದೊಡ್ಡ ಸಮಸ್ಯೆಯಾಗಬಹುದು. ಒಂದು ಕ್ಷಣದ ಕೋಪದಲ್ಲಿ ಹೇಳಿದ ಮಾತು ವರ್ಷಗಳ ಸಂಬಂಧವನ್ನು ಮುರಿಯಬಹುದು. ಆದ್ದರಿಂದ ಯಾವಾಗ ಮಾತನಾಡಬೇಕು, ಯಾವಾಗ ಮೌನವಾಗಿರಬೇಕು ಎಂಬ ಜ್ಞಾನ ಜೀವನದಲ್ಲಿ ತುಂಬ ಮುಖ್ಯ. ಸ್ನೇಹಿತರೆ, ಮೌನವು ದುರ್ಬಲತೆಯಲ್ಲ, ಅದು ಒಂದು ದೊಡ್ಡ ಶಕ್ತಿ ಮತ್ತು ಜ್ಞಾನ. ಸರಿಯಾದ ಸಮಯದಲ್ಲಿ ಮಾತನಾಡುವುದು ಜ್ಞಾನವಾದರೆ, ಸರಿಯಾದ ಸಮಯದಲ್ಲಿ ಮೌನವಾಗಿರುವುದು ಜೀವನವನ್ನು ಸುಂದರಗೊಳಿಸುವ ಮಹಾಜ್ಞಾನ. ಈ 8 ಸಂದರ್ಭಗಳಲ್ಲಿ ಮೌನವಾಗಿರುವುದನ್ನು ಕಲಿತರೆ ನಮ್ಮ ಜೀವನದಲ್ಲಿ ಶಾಂತಿ, ಗೌರವ ಮತ್ತು ಯಶಸ್ಸು ಖಂಡಿತವಾಗಿ ಬರುತ್ತದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ನೇಹಿತರೆ, ಇಂತಹ ಯೂಸ್ಫುಲ್ ಇನ್ಫಾರ್ಮೇಷನಿಗಾಗಿ ನಮ್ಮ ದಿವ್ಯಾಸ್ ಬುಕ್ಸ್ ಆಫ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದು ಲೈಕ್ ನೀಡುವುದನ್ನು ಮರೆಯಬೇಡಿ.